ವಾರದ 12 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದು ಬಾಕಿ ಇದೆ ಶಾಸ್ತ್ರಿಗಳೇ. ಮಕರ ರಾಶಿಯಿಂದ ನೋಡೋಣ. ಮಕರ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ದಿವಸ ಸಹೋದರ ಸ್ನೇಹಿತರ ಸಹಕಾರ ಚೆನ್ನಾಗಿರುತ್ತದೆ. ಚಂದ್ರ ಶುಕ್ರರು ಒಟ್ಟಾಗಿದ್ದಾರೆ. ರಾಹು ಇರೋದ್ರಿಂದ ಸ್ವಲ್ಪ ಕಿರಿಕಿರಿಯೂ ಇರುತ್ತದೆ. ಸಹಾಯ ಮಾಡಿಬಿಟ್ಟು ಸ್ವಲ್ಪ ಕುಟುಕೋದು ಆ ರೀತಿಯಲ್ಲಿ ಇರ್ತದೆ. ಸ್ವಲ್ಪ ಹುಷಾರು. ಪ್ರಯಾಣದಲ್ಲಿ ಸ್ವಲ್ಪ ಅನುಕೂಲ ಇದೆ, ಆತಂಕ ಬೇಡ. ಸಣ್ಣ ಪುಟ್ಟ ತೊಡಕುಗಳಾಗಬಹುದು, ಸ್ವಲ್ಪ ಎಚ್ಚರ ವಹಿಸಿ. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲಗಳು, ಧೈರ್ಯ, ಸಾಹಸ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ವಾರದಲ್ಲಿ ಗುಡ್ ಸ್ಟಾರ್ಟ್ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿದೆ. ಬುದ್ಧಿಬಲ ಚೆನ್ನಾಗಿದೆ, ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತದೆ. ಮತ್ತು ನಿಮಗೆ ಯಾವುದಾದ್ರು ಒಂದು ಗುರುತರವಾದ ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ಅಲ್ಲೆಲ್ಲ ತುಂಬ ನಿಮಗೆ ಒಳ್ಳೆಯ ಮಾನ್ಯತೆ ಸಿಗ್ತಕ್ಕಂಥದ್ದು. ಯಾವುದಾದ್ರು ಸೈನ್ ಹಾಕಬೇಕು, ಈ ಥರದ್ದೇನೋ ಕೆಲಸಗಳಾಗಬೇಕು, ಎಷ್ಟೊತ್ತು ಕಾಯೋದಪ್ಪ ಅಂದರೆ ಇಲ್ಲ, ಆ ಥರದ ಸಮಸ್ಯೆ ಇಲ್ಲ, ಪಟ ಕೆಲಸಗಳಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ನಿಮಗೆ ಶತ್ರುಗಳ ನಿವಾರಣೆ ಆಗ್ತಕ್ಕಂಥದ್ದು, ಸಾಲಬಾಧೆಯಿಂದ ಹೊರಬರ್ತಕ್ಕಂಥದ್ದು, ಸಂಗಾತಿಯಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಹಣಕಾಸಿನ ತೊಡಕು ಉಂಟಾಗಬಹುದು. ಆಹಾರ ವ್ಯತ್ಯಾಸ ಮಾಡ್ಕೊಳ್ಬಹುದು. ತಾಮಸ ಆಹಾರ, ನೆನ್ನೆದೋ ಮೊನ್ನೆದೋ ಎತ್ತಿಟ್ಟಿದ್ದು ಈ ಥರದ್ದೆಲ್ಲ ಅದು ತಿನ್ನಬಾರ್ದು. ಸ್ವಲ್ಪ ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ ವಾರದ ಅಂತ್ಯ ಭಾಗದಲ್ಲಿ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ಬುದ್ಧಿ ಚುರುಕಾಗಿರುತ್ತೆ, ಹೀಗಾಗಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ಒಂದು ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿ ಬನ್ನಿ. ರಜಾ ಗಿಜ ಸಿಕ್ಕರೆ ಅದು ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆಹಾರ ಹಣಕಾಸಿನ ತೊಂದರೆಗಳಿರುತ್ತೆ. ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ವಾಗ್ವಾದ, ಘರ್ಷಣೆ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಪ್ರಯಾಣದಲ್ಲೂ ಸ್ವಲ್ಪ ಹುಷಾರಾಗಿರಿ. ಎಲ್ಲೋ ಕ್ಷೇತ್ರ ದರ್ಶನ ಇಂಥ ಕಡೆ ಹೊರಟಿದ್ದರೆ ಒಂದು ವೇಳೆ ಹುಷಾರಾಗಿರಿ. ಆಮೇಲೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ, ಒಳ್ಳೆಯ ಪ್ರಯಾಣ, ವಿಹಾರ, ಒಂದು ಶಾಪಿಂಗ್ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಬುದ್ಧಿ ಚುರುಕಾಗಿರುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿಬಲ ಇದೆ. ಆರೋಗ್ಯ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇದೆ. ಸ್ವಲ್ಪ ಶಿರೋಭಾಗ, ತಲೆ ಭಾಗ ಅಂತೀವಲ್ಲ, ಆ ಭಾಗದಲ್ಲಿ ತೊಂದರೆಗಳಾಗೋ ಸಾಧ್ಯತೆ. ಸ್ತ್ರೀಯರಿಗೆ ಹೊಸ ಅವಕಾಶಗಳಿದ್ದಾವೆ. ಸ್ನೇಹಿತರ ಸಹಕಾರದಿಂದಾಗಿ ಒಂದು ಹೊಸ ಮಾರ್ಗದರ್ಶನ ಸಿಗುತ್ತೆ. ಚೆನ್ನಾಗಿದೆ ರೀ ಕುಂಭರಾಶಿಯವರಿಗೆ, ಆತಂಕ ಬೇಡ. ಪ್ರಾರ್ಥನೆಗೆ ಶನೈಶ್ಚರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಅದು ಆರೋಗ್ಯದ ದೃಷ್ಟಿಯಿಂದ ತುಂಬ ಅನುಕೂಲ ಉಂಟಾಗುತ್ತೆ, ಅದು ಬೇಕು. ಶನೈಶ್ಚರ ಕವಚ ಕೂಡ ಕೇಳಿಸ್ಕೋಬಹುದು. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಹುಷಾರು. ಮಕ್ಕಳಿಂದ ಸ್ವಲ್ಪ ಕಷ್ಟ, ನಷ್ಟ, ಕಿರಿಕಿರಿ, ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಮತ್ತು ವೃತ್ತಿಯಲ್ಲಿ ಅಸಮಾಧಾನ ಇದೆಲ್ಲ ಸ್ವಲ್ಪ ವಾರದ ಆದಿಯಲ್ಲಿ ಮೀನರಾಶಿಯವರಿಗೆ ಅಡ್ಜಸ್ಟ್ ಅಂದರೆ ಹೋಗಿರ್ತಿರಲ್ಲ ಕೆಲಸಕ್ಕೆ, ಅಲ್ಲಿ ಹೊಂದ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಆ ರೀತಿಯ ಒಂದು ತೊಡಕುಗಳಿದ್ದಾವೆ ವಾರದ ಆದಿಯಲ್ಲಿ. ಆದರೆ ಅನುಕೂಲ ಆಗುತ್ತೆ ಮುಂದೆ. ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಗುರುವಾರದಿಂದ ಒಂದು ಧೈರ್ಯ ಬರುತ್ತೆ. ಸಹೋದರ ಸಹಕಾರ, ಸೇವಕರ ಸಹಾಯ, ಕೆಲಸದಲ್ಲಿ ಇನ್ಯಾವುದೋ ಒಂದು ನಿಮಗೆ ಬಂದಿರ್ತಕ್ಕಂತಹ ಕೆಲಸವನ್ನು ಸ್ವಲ್ಪ ಶೇರ್ ಮಾಡಿಕೊಂಡು ಆ ಕೆಲಸ ಪೂರ್ಣ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಅನುಕೂಲ ಚೆನ್ನಾಗಿದೆ. ಬಂಧು ಮಿತ್ರ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ. ಧೈರ್ಯ ಸಾಹಸಗಳಿದ್ದಾವೆ, ಚೆನ್ನಾಗಿದೆ. ಗುರುವಾರದಿಂದ ನಿಮ್ಮ ಜೀವನ ಅಂದರೆ ನಿಮ್ಮ ದಾರಿ ಸ್ವಲ್ಪ ಬಲವಾಗಿರುತ್ತೆ, ಆತಂಕ ಬೇಡ. ನಾಗ ಕವಚ ಹೇಳ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಮೀನರಾಶಿಯವರು ವಾರದ ಆದಿಯಲ್ಲಾಗೋ ತೊಡಕುಗಳು ಅವುಗಳ ನಿವಾರಣೆ ಕೂಡ ಆಗುತ್ತೆ ಈ ಪಠಣದಿಂದ. ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.